ಇಲ್ಲಿ ಮಹಾನ್ ನಾಯಕರಿದ್ದರು. ಯಾಕೊಂದು 4 ಕೌಂಟರ್ ಮಾಡಿ ಹೊಡಿದ್ರೆ ಅವ ಯಾವ ಮುಲ್ಲ ಆ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡಿದ್ದಲ್ಲ ಅವನಿಗೆ ಹೊಡೆದು ಬಿಟ್ಟಿದ್ರೆ ಎಲ್ಲ ತಣ್ಣಗಾಗಿ ಹೋಗ್ತಿತ್ತು, ಗಪ್ಪ. ಬಿಜೆಪಿ ಕಾರ್ಯಕರ್ತ ಒಂದು ಸೂಸೈಡ್ ಮಾಡ್ತಾರೆ, ಅಲ್ಲಿ FIR ಒಳಗೆ ಶಾಸಕರ ಹೆಸರು ಸೇರ್ಸಕತ್ತಿಲ್ಲ. ನಿನ್ನೆ ಇವ್ರು ಹೋರಾಟ ಮಾಡಿದ್ರು. ಏನು ಇವ್ರು ಹೋರಾಟ ಸುಮ್ಮ ಮಾಡ್ಲಕತ್ತಾರ ರೀ. ಇವ್ರ ಫೈಲ್ಗಳು ಭಾಳ ಅದಾವ ಸಿದ್ದರಾಮಯ್ಯ ಬಲ್ಲಿ, DK ಶಿವಕುಮಾರ್ ಬಲ್ಲಿ. ರಾತ್ರಿ ಫೋನ್ ಮಾಡೇ ಬರ್ತಾರೆ, ಹೋಗ್ಯಾರ ಅವ್ರ ಕೊಡುಗೆಗೆ, ನಾವು ಹೊಂಟೀವಿ, ಮ್ಯಾಗಿಂದ ಭಾಳ ಪ್ರೆಷರ್ ಐತಿ, ಅಯೋಗ್ಯ ಯತ್ನಾಳ್ ನಮ್ಗೆ ಬಾಯಿಗೆ ಬಂದಂಗೆ ಬೈಲಕತ್ತಾನ, ಮ್ಯಾಗಿನವರು ನಾವು ಹೊರಗೆ ಹಾಕಿವಿ, ನಿಮ್ಮ ಮಾತಿಗೆ ಅಪ್ಪ ಮಗನ ಮಾತು ಕೇಳಿ ಹೊರಗೆ ಹಾಕಿವಿ, ನೀವೇನಾರು ಕಿಸಿರಪ್ಪ ಅಂತೇಳಿ ಕೊಡುಗು ಕಳಿಸ್ಯಾರ. ಇವ್ರೇನು ಕಿಸಿಲಿಲ್ಲ, ತೀವ್ರವ ಕುಂಡಿಸ್ತು ರಾವಣದಂಗೆ ಮಾತಾಡಿ ಬಂದ. ಅದೇ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಸಂತೋಷ್ ಪಾಟೀಲ್ ಬೆಳಗಾವ್ದಾಗ ರಾಜೀನಾಮೆ ತೊಗೊಂಡ್ರಲ್ರ ಅವರು. ಲಕ್ಷ್ಮೀ ಅಕ್ಕ ಎಷ್ಟು ಜೋರು ಮಾತಾಡ್ತಿದ್ರು, DK ಶಿವಕುಮಾರ್ ಎಷ್ಟು ಜೋರು ಮಾತಾಡಿ, ಇವ್ರಿಗೇನು ಬ್ಯಾನ್ ಆಗೈತೆ ರೀ. ನೀನು ಹೋಗಿ ಬಂದರೂ ಮುಗೀತು. ಇನ್ನು ಪಾಪ ಆ ಕುಟುಂಬಕ್ಕೆ ಯಾರು ನೋಡೋರು. ಶಿವಮೊಗ್ಗದಾಗೆ ಒಬ್ಬ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಕೊಲೆ ಆಯಿತು. ನಾ ಹೋಗಿ ಮೊದಲು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿನಿ. ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಈ ರೀತಿ ಆದಾಗ ನಾವು 1 ಲಕ್ಷ 2 ಲಕ್ಷ ಕೊಟ್ಟು ಸಾಂತ್ವನ ಹೇಳಿ, ಈಗಿಂದ ಕೆಲವೇ ದಿವಸನಾಗ ನಾವು ಬೆಂಗಳೂರಿನಾಗ ಒಂದು ಹಿಂದೂ ಕಾರ್ಯಕರ್ತರ ಕಾನೂನಿನ ಹೋರಾಟಕ್ಕೆ ಒಂದು ಸೆಲ್ ತೆಗಿತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಯಾವುದೇ ಹಿಂದೂಗಳ ಗಲಭೆಗಳಲ್ಲಿ ಇರ್ಬೋದು, ಏನೇ ಅವ್ರಿಗೆ ಇದು ಆದಾಗ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಉಚಿತ ಅವ್ರ ಪರವಾಗಿ ನಾವು ನ್ಯಾಯಾಲಯದಲ್ಲಿ ಹೈಕೋರ್ಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಅದನ್ನು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವತ್ತು ಹಿಂದೂಗಳ ಕಾರ್ಯಕರ್ತರ ರಕ್ಷಣೆ ಯಾರು ಮಾಡ್ಲಕತ್ತಾರೆ? ಇಲ್ಲೇ ಇಲ್ಲ. ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು, ಅವಾಗ ಬಸವನಗೌಡನ ಭಾಷಣ ಬೇಕು. ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಬಸವನಗೌಡನ ಬಾಯಿ ಸರಿ ಇಲ್ಲ ಅಂತ ಮತ್ತೆ ಹೊಯ್ಕೋತಾರೆ ಅವ್ರು, ಯಾರು ಮಂತ್ರಿ ಆದವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.